ಚಿತ್ರರಂಗದಲ್ಲಿ ಇದ್ದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ನಾವು ಎಲ್ಲ ಕರೆಕ್ಟ್. ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಇಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೀಳ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗಾಡ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ತಿದ್ದ ನಮಗೆ ತಲೆ ಕೆಡ್ಸ್ಕೊಂಬೇಡಿ. ನೋಡೋರು ನೋಡಿನ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವೋಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೆ ನಾವು ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತವೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದೀನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು, ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮ ಊರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳತ್ತ, ನಮ್ಮವ್ರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಇರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೇ. ನಮ್ದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿಯಿಂದ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಕಂಡು ಹೇಳಕ್ಕಾಗುತ್ತೆ ಸರ್? ಪ್ರೀತಿಯಿಂದ ನೀವು ಬರ್ತೀರ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಕಥೆ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮೂರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊತ್ತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಅಡ್ಗಾರನ್ನ ಇಟ್ಕೊಂಡು ಕೊಡೋನಲ್ಲ, ನೋಡೋರು ಬರೋಲ್ಲ ಅಂತ. ಯಾರ್ದು ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತಾರೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾದ್ರಲ್ಲಿ ಏನಿದೆ ತಪ್ಪು. ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಬೇಕಾದ್ರೆ ಉಗಿಬೋದು, ಯಾಕಂದ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರೋದು ಸರ್. ಈ ಸಂಬಂಧ ಬೆಳೆಸೋದಕ್ಕೆ 22 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಬಿಡಿ. ಆ್ಯಂಡ್ ದಯವಿಟ್ಟು ನನ್ನ ಎಲ್ಲ ಸ್ಟೇಟ್ಮೆಂಟಿಗೆ ಯಾರಾದ್ರೂ ಲಿಂಕ್ ಹಾಕ್ಬೇಡಿ. ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.